ಗುರುಗಳೇ, ನೀವು ನಾಗಮಣಿಗೋಸ್ಕರ ತುಂಬ ಕಷ್ಟಪಟ್ಟವರು. ಆದರೆ ಇವತ್ತು ನಾಗಮಣಿ ವಿಷಯನೇ ಮಾತಾಡೋದಕ್ಕೆ ಇಷ್ಟಪಡ್ತಾ ಇಲ್ಲ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಅದು ನಾಗಮಣಿ ಅಲ್ಲ, ಮೋಹಮಣಿ, ಭ್ರಮಾಮಣಿ, ಕಲ್ಪನಾಮಣಿ, ಮಾಯಾಮಣಿ. ಅದರಿಂದ ಆಗೋ ಅನಾಹುತ, ದುರಂತ, ಅವಾಂತರಗಳ ಬಗ್ಗೆ ಗೊತ್ತಾ ನಿಮಗೆ? ನಾಗಮಣಿಯ ಹಿಂದೆ ಹೋಗಿದ್ದಕ್ಕೆ ನನಗೂ ನಮ್ಮಣ್ಣನಿಗೂ ಜಗಳ ಆಯ್ತು. ನಾನು ಕಾಶಿ, ವಾರಣಾಸಿ, ಮಾನಸ ಸರೋವರ ಹೀಗೆ ಊರು ಅಲೆದು ಇಲ್ಲಿಗೆ ಬರುವ ಹೊತ್ತಿಗೆ 20 ವರ್ಷಗಳೇ ಕಳೆದು ಹೋಯಿತು. ಈಗ ಮತ್ತೆ ಆ ಮೋಹಮಣಿಯ ಭ್ರಮೆಗೆ ಬಿದ್ದು ನನ್ನ ಮಿಕ್ಕ ಆಯಸ್ಸನ್ನು ಕಳೆದು ಬಿಡಲೇ? ಮೋಹದ ಹಿಂದೆ ಹೋಗುವ ದಾಹ ನನಗಿಲ್ಲ. ನೀವಿನ್ನು ಹೊರಡಿ. ಗುರುಗಳೇ, ದಯವಿಟ್ಟು ಹಾಗನ್ಬೇಡಿ. ನಾಗಮಣಿ ಶಕ್ತಿ ಸಿಕ್ಕಿದಾಗ ಎಲ್ರಿಗೂ ಅದ್ರ ಪಾಲ್ ಸಿಗುತ್ತೆ. ಆ ಶಕ್ತಿಯಿಂದ ನಾವು ಕಳ್ಕೊಂಡಿದ್ನೆಲ್ಲ ಪಡಿಬೋದಲ್ವಾ ಗುರುಗಳ? ದಯವಿಟ್ಟು ಇಲ್ಲ ಅನ್ಬೇಡ್ರ ಗುರುಗಳೇ. ನಿಮ್ಗೆ ಅದ್ರ ಮೇಲೆ ಮೋಹದಾಹ ಇಲ್ಲ ಅಂದ್ರೂ ನಾವದ್ರ ಮೋಹದಲ್ಲಿ 24 ವರ್ಷ ಕಳೆದ್ಬಿಟ್ಟಿದ್ದೀವಿ. ದಯವಿಟ್ಟು ಒಪ್ಕೊಳ್ಳಿ. ಹೌದು ಗುರುಗಳೇ. ಒಪ್ಕೊಳ್ಳಿ ಗುರುಗಳೇ. ತಾಳ್ಮೆ ಇದೆ, ಗುರಿಯನ್ನ ಸಾಧಿಸಲೇಬೇಕು ಅನ್ನೋ ಛಲ ಇದೆ. ನಿಮ್ಮ ಕೆಲಸ ಮಾಡ್ಕೊಡ್ತೀನಿ. ಆದ್ರೆ ಒಂದು ಷರತ್ತು, ನಾನು ಬರಬೇಕು ಅಂದ್ರೆ ನನ್ನನ್ನು ನಿಯಂತ್ರಿಸೋದಕ್ಕೆ ಯಾರು ಪ್ರಯತ್ನ ಪಡಬಾರದು. ನನಗೆ ಯಾರು ಏನು ಹೇಳೋ ಹಾಗಿಲ್ಲ. ನಾನು ಯಾರ ಮಾತನ್ನು ಕೇಳೋದಿಲ್ಲ. ನನಗೆ ಇಷ್ಟ ಬಂದ ಹಾಗೆ ನಾನಿರ್ತೀನಿ. ಯಾಕಂದ್ರೆ ನನಗೆ ನಾನೇ ಗುರು, ನನಗೆ ನಾನೇ ದೇವರು. ನಾಗಮಣಿ ಸಿಕ್ಕಿದ ತಕ್ಷಣ ನಾಗಮಣಿಯನ್ನ ನನಗೆ ಒಪ್ಪಿಸಬೇಕು. ಅದರಿಂದ ಬರೋ ಶಕ್ತಿನ ನಾನು ನಿಮಗೆ ಹಂಚ್ತೀನಿ. ನಿಮಗೆ ಅದಕ್ಕೆಲ್ಲ ಒಪ್ಪಿಗೆ ಇದೆ ಅನ್ನೋದಾದ್ರೆ, ನೀವು ಯಾರು ಮೋಸ ವಂಚನೆ ಮಾಡಲ್ಲ ಅನ್ನೋ ಹಾಗಿದ್ರೆ ನಾನು ನಿಮಗೆ ಸಹಾಯ ಮಾಡ್ತೀನಿ. ಇಲ್ಲ ಗುರುಗಳೇ, ನಾವೆಲ್ಲರೂ ಒಂದಾಗೆ ಇರ್ತೀವಿ. ಯಾವುದೇ ಕಾರಣಕ್ಕೂ ನಾವು ನಿಮಗೆ ಮೋಸ ಮಾಡಲ್ಲ ಗುರುಗಳೇ. ಹಾಗಾದ್ರೆ ಎಲ್ರೂ ಪ್ರಮಾಣ ಮಾಡಿ. ಅದನ್ನ ನಾನು ಪಡ್ಕೋಬೇಕು ಅಂತಿದ್ರೆ ನೀವು ಅದನ್ನ ಹಂಚ್ಕೋಬೇಕು ಅಂತಿದ್ದೀರಾ. ಮೊದಲು ಸಿಗಲಿ, ಆಮೇಲೆ ಏನು ಮಾಡಬೇಕು ಅಂತ ನನ್ಗೊಂದು ಗೊತ್ತು. ಎಲ್ರೂ ಬನ್ನಿ, ಪ್ರಮಾಣ ಮಾಡಿ. ನೀವಿನ್ನು ಹೊರಡಿ. ಅಂದರೆ ಇದರ ಅರ್ಥ ಏನು? ನನ್ನ ಪರಮ ಶತ್ರು ಇನ್ನು ಸತ್ತಿಲ್ಲ ಅಂತನಾ? ಅಥವಾ ಬೇರೆ ಏನಾದರೂ ಆಗಿರ್ಬಹುದಾ? ಓಂ ನಾಗದೇವಾಯ, ನಾಗನೇತ್ರಾಯ, ನಾಗಕ್ಷಾಯ ನಮೋ ನಮಃ. ನಾಗನಕ್ಷೆ ಹೋಗು, ಪರಮಶತ್ರುವಿನ ಮೃತದೇಹ ಎಲ್ಲಿದೆ ಅಂತ ತಿಳ್ಕೊಂಡು ಬಾ. ನಾಗನಕ್ಷೆ ಯಾಕೆ ಕೆಲಸ ಮಾಡಲಿಲ್ಲ? ಅಂದರೆ ಅವನ ಮೃತದೇಹ ಇಲ್ಲಿಲ್ಲ ಅಂತನಾ? ಅಥವಾ ಆ ದೇಹಕ್ಕೆ ಜೀವ ಇದೆ ಅಂತನಾ? ಶಿವಾನಿ ಹೋಣ. ಶಿವಾನಿ, ಏನಿದು ಬೇರೆ ಕಲರ್ ಆಗ್ಬಿಟ್ಟಿದೆ? ಅದು ನಾವು ಮಾಡಿದ ಪರಿಹಾರ ಪೂಜೆ ಚೆನ್ನಾಗಾಯ್ತು ಅಂದ್ರ ಸೂಚನೆ. ಅದು ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ತ್ರಿಶೂಲ್. ಸತ್ತವ್ರಿಗೇನೋ ಶಾಂತಿ ಸಿಕ್ತು, ಆದರೆ ಬದುಕಿದವ್ರಿಗೆ
ಹೋಗೋಣ ಬಾ ಶಿವಾನಿ. ಅವನ ಜೀವ ಹೋಯ್ತಾ ಅಥವಾ ಯಾರಾದ್ರೂ ದುಷ್ಟ ಶಕ್ತಿಯನ್ನ ಬಳಸಿ ಅವನನ್ನ ಭೂಮಿಯ ಒಳ ಪದರದಿಂದ ಹೊರಗೆ ತೆಗೆದ್ರ ಏನಾಗಿರ್ಬೋದು? ಇಲ್ಲೇ ಎಲ್ಲೋ ಇಚ್ಛಾಧಾರಿ ನಾಗಗಳ ಓಡಾಟವಿದೆ. ನಿಜ, ಮೇನ್ ರೋಡ್ಗೆ ಎಷ್ಟು ದೂರ ಇದೆ? ನಂಗೆ ಯಾಕೆ ಭಯ ಆಗ್ತಾ ಇದೆ. ಏಯ್ ಸುಮ್ಕೇಡ, ಯಾಕೆ ಹೆದರ್ಕಂಡ್ಯಾ? ಸ್ವಾಮಿಗಳಿಲ್ವಾ ಹೆದರ್ಕಂಡ? ಸ್ವಾಮಿಗಳ ಹತ್ರ ಮಂತ್ರದಂಡ ಇದೆ, ನಮ್ಮ ಹತ್ರ ಏನಿದೆ? ಜ್ವಾಲಮಾಲಿನಿ ತಾಯಿ ನಮಗೆ ದಾರಿ ತೋರುತ್ತಾಳೆ. ತ್ರಿಶೂಲ್, ಈ ದಾರಿಲಿ ಹೋಗೋದು ಬೇಡ, ಈ ಕಡೆ ದಾರಿಯಿಂದ ಹೋಗೋಣ. ದಾರಿ ತೋರು. ಓಹೋ, ದಿಕ್ಕು ಬದಲಾಯಿಸಿಬಿಟ್ರಾ? ಜ್ವಾಲಮಾಲಿನಿ ತಾಯಿ ನಮಗೆ ದಾರಿ ತೋರುತ್ತಾಳೆ. ಪಾಪ ಪರಿಹಾರ ಯಾರು ಮಾಡಿದ್ದಾರೆ ಗೊತ್ತಾಗುತ್ತಾರೆ. ಓಂ ಜ್ವಾಲಮಾಲಿನಿ, ಜ್ವಾಲಾಮುಖಿ ಹಾರಿಣಿ, ವನದುರ್ಗ, ರಕ್ತೇಶ್ವರಿ, ರುಂಡಮಾಲಿನಿ. ಮಹಾಮಾಂತ್ರಿಕ ಭೈರವ ಬಾಬಾ ನಿಮ್ಮ ರಕ್ಷಕ. ನಾನು ನಿಂತ ಸ್ಥಳ ಅವನು ಸತ್ತ ಸ್ಥಳ. ಗುರುಗಳೇ, ಬಾಬುನ ಕೊಂದವ್ರು ಯಾರು? ಹಾಗಾದ್ರೆ ನಮ್ಮ ಯಜಮಾನ್ರು ಕಾಣೆಯಾಗಿದ್ದಾನೆ. ನಾಗಗಳ ಜೊತೆ ಹೋರಾಟ ಮಾಡಿ ಕಣ್ಮರೆಯಾಗಿದ್ದಾನೆ. ಏನ್ ಹೇಳ್ತಾ ಇದ್ದೀರಾ ಗುರುಗಳೇ? ನಮ್ಮ ಯಜಮಾನ್ರು ಸತ್ತಿಲ್ಲ, ಬದುಕಿದ್ದಾನೋ ಇಲ್ಲವೋ ತಿಳಿದಿಲ್ಲ. ಅಲ್ಲ ಸ್ವಾಮಿ, ನಮ್ಮ ಭೈರವ ಬಾಬನೇ ಕೊಂದಿರುವಾಗ ದಿಗ್ವಿಜಯನ ಉಳಿಸಿರ್ತಾರ? ಅಸ್ಪಷ್ಟತೆ. ಅಂದ್ರ ಅವನು ನಾಗಮಣಿ ತಗೊಂಡು ಎಲ್ಲರೂ ಓಡೋಗಿದ್ದಾನ? ತಿಳಿಯುತ್ತಿಲ್ಲ. ಜ್ವಾಲಮಾಲಿನಿ ಅವನ ವಿಚಾರದಲ್ಲಿ ಕಣ್ಮುಚ್ಚಿದ್ದಾಳೆ. ಸ್ವಾಮಿ, ಇಷ್ಟಕ್ಕೂ ನಮ್ಮ ಭೈರವ ಬಾಬನ್ ಕೊಂದಿದ್ದು ನಾಗಿಣಿನಾ? ನಾಗಿಣಿ ಮಾತ್ರ ಅಲ್ಲ, ಅದರ ಜೊತೆ ಇನ್ನೊಂದು ಗಂಡು ನಾಗವೂ ಇತ್ತು. ಹಾವಿನ ರೂಪ ಹೇಗಿದೆ ಗುರುಗಳೇ? ಒಂದು ಬಂಗಾರದ ಬಣ್ಣದ ಸ್ತ್ರೀನಾಗ, ಇನ್ನೊಂದು ಕೆಂಪು ಕೆಂದಾವರೆ ಬಣ್ಣದ ಪುರುಷನಾಗ. ಅವೇ ಭೈರವ ಬಾಬನ ಕೊಂದದ್ದು. ಹಂಗಾರ ಆ ಎರಡು ಅವುಗಳಾಗ
ಭೈರವ ಬಾಬನ್ ಸಾಯಿಸಿದ್ ಯಾವ ಅದು ತಿಳಿಬೇಕು ಅಂದ್ರೆ ಎಲ್ಲ ತಿಳಿಯಾಗಬೇಕು. ಗುರುಗಳೇ, ಹೀಗೆ ಮಾಡೋದು ಹೇಗೆ? ನೀವು ಇಲ್ಲಿಗೆ ಬಂದ ತಕ್ಷಣ ಇಲ್ಲಿರೋದನ್ನೆಲ್ಲ ನೋಡಿ ಎಲ್ಲ ವಿಷಯನೂ ಹೇಳ್ಬಿಟ್ರಿ. ಹಾಗೆ ನಾಗಮಣಿ ಇದ್ದಿದ್ದ ಜಾಗಕ್ಕೆ ಹೋದರೆ ಅಲ್ಲಿ ನೀವೆಲ್ಲ ನೋಡಿ ಅಲ್ಲೇನೇ ನಡೆದಿದೆ ಅಂತ ಹೇಳ್ತೀರಲ್ಲ? ಈಗ ಕಂಡು ಹಿಡಿಬೇಕಾಗಿರೋದು ನಾಗಮಣಿ ಎಲ್ಲಿ ಅನ್ನೋದಲ್ಲ, ದಿಗ್ವಿಜಯ ಎಲ್ಲಿ ಅನ್ನಿ. ಅವನ್ ಸಿಕ್ಕಿದ್ರೆ ನಿನ್ನೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ಹಂಗಾರ ದಿಗ್ವಿಜಯ್ ಎಲ್ಲವನ್ನೇ ಅಂತ ಹೆಂಗ್ ತಿಳ್ಕೊಳೋದು? ಅದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಸಾಕಷ್ಟು ತಯಾರಿ ಬೇಕು. ಒಂದು ಹೋಮ ಆಗಬೇಕು. ಅದಕ್ಕೆ ತಯಾರಿ ನಾನು ಮಾಡ್ತೇನೆ. ನಾಗಗಳನ್ನ ನೆಮ್ಮದಿಯಾಗಿರೋದಕ್ಕೆ ನಾ ಬಿಡೋದಿಲ್ಲ. ಓಂ ಜ್ವಾಲಮಾಲಿನೇ ನಮಃ. ಕೃಷ್ಣೆ, ಈ ಅರಿಶಿಣದಲ್ಲಿ ಏನಿದೆ? ಇದು ಸರ್ವರೋಗನಾಶಿನಿ, ಸರ್ವಂ ಅಮೃತಮಯ. ಅದು ಗೊತ್ತು, ಆದರೆ ಇದು ಸಾಮಾನ್ಯ ಚಿಕಿತ್ಸೆ ಇದ್ದ ಹಾಗಿದೆಯಲ್ಲ? ಇದು ನೋಡೋಕೆ ಸಾಮಾನ್ಯ, ಆದರೆ ಫಲಿತಾಂಶ ಅಸಾಮಾನ್ಯ. ಇದು ಮಹಾಕಾಯಕಲ್ಪ ಚಿಕಿತ್ಸೆಯ ಒಂದು ಹಂತ. ಓಂ ನಮೋ ಮಹಾನಾಗಾರ್ಜುನಾಯ. ಇದೇನಿದು ತಿರ್ಕೊಂಡು ಚಿಕಿತ್ಸೆ ಮಾಡ್ತಾ ಇದ್ದೀರಾ? ನಾನು ಗುಣ ಆಗೋದು ಯಾವಾಗ? ನನ್ಗೆ ಇಲ್ಲಿಂದ ಯಾವಾಗ ಬಿಡುಗಡೆ? ಮುಟ್ಟಿದ ತಕ್ಷಣ ಬದಲಾಗೋದಕ್ಕೆ ನಾವು ಮಾಡ್ತಾ ಇರೋದು ಮಾಯಾಜಾಲ, ಮಂತ್ರಜಾಲ, ಮಹೇಂದ್ರ ಜಾಲ ಅಲ್ಲ. ಇದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕು. ಎಷ್ಟು ಸಾರಿ ಅದನ್ನೇ ಹೇಳ್ತೀರ? ಆತುರ ಬೇಡ. ಅರ್ಧಕ್ಕೆ ನಿಲ್ಲಿಸಿದರೆ ನಿನಗೆ ಮೊದಲ ರೂಪ ಬರುವುದಿಲ್ಲ. ಬಂದರೂ ಈಗಿನ ರೂಪಕ್ಕಿಂತ ವಿಕಾರವಾದ ರೂಪ ಬರುತ್ತದೆ. ಆದರೆ ಎಷ್ಟು ದಿನ ಬೇಕು ಅಂತ ಹೇಳಿ? ದಾಕ್ಷಾಯಿಣಿ, ಅರ್ಥ ಆಯ್ತು. ಈ ಶತ್ರುಗಳ ಸರಪಡೆ ದೊಡ್ಡದಾಗಿದೆ. ನಿನ್ನ ಸಾವು ಯಾವಾಗ ಬೇಕಾದರೂ ಬರಬಹುದು. ಅಂದ್ರೆ ಅಪ್ಪ, ಇದು ಸೂಚನೆ ಸಿಕ್ಕಿದ್ದು ಸರಿನಾ? ಸತ್ತ ಅನ್ಕೊಂಡಿದ್ದ ಪರಮಶತ್ರು ದಿಗ್ವಿಜಯನ ಮೃತದೇಹ ಅಲ್ಲಿಲ್ಲ ಅಂದ್ರೆ ಏನರ್ಥ? ಏನಾಗಿರ್ಬೋದು? ಅಂದ್ರೆ ಅವನು ಬದುಕಿದ್ದಾನೆ ಅಂತನಾ? ಅಥವಾ ಯಾವುದಾದ್ರೂ ದುಷ್ಟಶಕ್ತಿಗಳು ಅವನ ಸಹಾಯಕ್ಕೆ ನಿಂತಿದ್ದಾವೆ ಅಂತನಾ? ರುದ್ರನೇತ್ರ ಸ್ವಾಮಿಗಳು ಹೇಳಿದಾಗೆ ಏನಾದರೂ ಸಮಸ್ಯೆ ಆಗಿರ್ಬೋದಾ? ನಾಗಮಣಿನ ವಶಪಡಿಸ್ಕೊಂಡು 24 ವರ್ಷಗಳು ಅದಕ್ಕೆ ಪೂಜೆ ಮಾಡಿ ಅದರಿಂದ ಪಡ್ಕೊಂಡಿರೋ ಶಕ್ತಿಯಿಂದ ಅವನು ಸಹಾಯ ತಗೋತಿರ್ಬೋದಾ? ತಾಗ್ತಿಲ್ವಲ್ಲ, ಏನಾಗಿರ್ಬೋದು? ಇಷ್ಟಕ್ಕೂ ಅವ್ನು ಬದುಕಿದಾನ ಸತ್ತಿದಾನ? ಸತ್ತಿದ್ರೆ ಅಲ್ಲೊಂದು ಮೃತದೇಹ ಇರಬೇಕಾಗಿತ್ತು, ಅದೂ ಇಲ್ಲ. ಬದುಕಿದ್ರೆ ಅವನಿಷ್ಟೊತ್ತಿಗೆ ಮನೆಗೆ ಬರಬೇಕಾಗಿತ್ತು, ಅದೂ ಆಗಿಲ್ವಲ್ಲ. ಅಂದರೆ ಅವನೇನಾದರೂ ಬದುಕೂ ಇಲ್ಲ ಸತ್ತೂ ಇಲ್ಲ ಅನ್ನೋ ಸ್ಥಿತಿಲಿದ್ದಾನ. ಏನಾಗಿರ್ಬೋದು ಪರಮೇಶ್ವರ? ಸತ್ಯನ ಹೇಗೆ ತಿಳಿಯೋದು? ನನ್ನ ಹೊಟ್ಟೆಯಲ್ಲಿ ನಾಗಮಣಿ ಇದೆ, ನಾಗಲೋಕದ ಕುಡಿ ಇದೆ, ದೊಡ್ಡ ಜವಾಬ್ದಾರಿನೇ ಇದೆ. ತ್ರಿಶೂಲ್ಗೆ ಅವನೇ ಆದಿಶೇಷ ಅಂತ ನೆನಪಿಸೋ ದೊಡ್ಡ ಗುರಿ ನನ್ನ ಮುಂದೆ ಇದೆ. ಇದ್ರ ಮಧ್ಯೆ ಆ ದಿಗ್ವಿಜಯನ ದೇಹ ಕಾಣದೇ ಇರೋದು ಯಾವುದೋ ದೊಡ್ಡ ಆಪತ್ ಸೂಚನೆನಾ? ಏನು ಮಾಡಲಿ? ಇದ್ರ ಬಗ್ಗೆ ಹೇಗೆ ತಿಳ್ಕೊಳ್ಳೋದು? ಏನಾಗಿರ್ಬೋದು? ಅವನು ಎಲ್ಲಿದ್ದಾನೀಗ? ಯಾರ್ಯಾರೋ ಮಿಸ್ ಕಾಲ್ ಕೊಡ್ತಾರೆ. ಕಾಲ್ ಮಾಡಿದ್ರೆ ಬ್ಯುಸಿ ಬರ್ತಾ ಇರುತ್ತೆ. ಅಲ್ಲ, ಇಷ್ಟು ಕಷ್ಟದಲ್ಲಿ ಯಾಕಪ್ಪ ಮಿಸ್ ಕಾಲ್ ಕೊಡಬೇಕು? ಗೋವಿಂದ, ನಿಮ್ಮ ಭಾವ ಏನಾದರೂ ಕಾಲ್ ಮಾಡಿದ್ರಾ? ಚೆನ್ನಾಗಿ ಹೇಳ್ತೀಯ ನೀನು. ಅಲ್ಲ, ಅವ್ರ ಹತ್ರ ಇದ್ದಾಗಲೇ ನನ್ನ ಜೊತೆ ಮಾತಾಡೋಕೆ ಜಿತ್ನತನ ತೋರಿಸ್ತಾರೆ. ಇನ್ನು ನನಗೆ ಕಾಲ್ ಮಾಡಿ ಕರೆನ್ಸಿ ವೇಸ್ಟ್ ಮಾಡ್ಕೋತಾರ. ನಿಮ್ದು ಒಳ್ಳೆ ಕತೆ ಆಯಿತು. ದಮಯಂತಿ,
ಹೋಗಿ ಹೋಗಿ ಅವನ ಹತ್ರ ಕೇಳ್ತಾ ಇದೆಯಲ್ಲ. ಅಲ್ಲ, ದಿಗ್ವಿಜಯ್ 2 ವಾರ ಮನೆ ಬಿಟ್ಟು ಹೋದಾಗ ಒಂದು ಫೋನ್ ಆದರೂ ಮಾಡಿದ್ನಾ? ಇದೆಲ್ಲ ನಮ್ಗೆ ಹೊಸ್ತಾ? ನಮ್ಗೆ ಗೊತ್ತಿದ್ದಿದೆ ಅಲ್ವಾ? ಅಯ್ಯೋ ಸುಮ್ಮನೆ ಅವನೇನು ಕೇಳ್ತೀಯ? ಅದು ಮಾತು ಅಂದರೆ ಬಾವಾಜಿ ದೇವಸ್ಥಾನ ಅಲ್ಲಿ ಇಲ್ಲಿ ಅಂತ ಹೋಗಿರ್ತಾರೆ. ಅವ್ರು ಕಾಲ್ ಮಾಡೋರ್ಗೂ ನಮಗೆ ಗೊತ್ತಾಗಲ್ಲ. ಮಾಡ್ತಾರೆ ಬಿಡು, ಇಲ್ಲ ಬರ್ತಾರೆ. ಫೋನ್ ಮಾಡಿ ಹೆಂಡತಿ ಜೊತೆ ಆದರೂ 2 ಮಾತಾಡ್ಬೇಕಲ್ವಾ? ನಾವೇನು ಅನ್ಕೋಬೇಕು? ಎಲ್ಲಿ ಹೋದ್ರೋ ಏನು ಕತೆನೋ. ಬಾ ಶಿವಾನಿ. ಅಲ್ಲಮ್ಮ, ನೀನು ಬಸ್ರಿ ಹೆಣ್ಣಿಗೆ ಬೈಕೆ ಅನ್ನೋದಿರುತ್ತೆ. ಅದು ತಿನ್ಬೇಕು ಇದು ತಿನ್ಬೇಕು ಅಂತಾರೆ. ನೀನು ನೋಡಿದ್ರೆ ಏನು ತಿನ್ಬೇಕು ಅಂತ ಹೇಳೋದೇ ಇಲ್ವಲ್ಲ. ಹೊಟ್ಟೆ ಹಸಿರು ತಾನೇ ತಿನ್ಬೇಕು ಅಜ್ಜಿ. ಅಂದರೆ ಬೈಕೆಗಳಿನ್ನೂ ಶುರುವಾಗಿಲ್ಲ ಅನ್ನೋ. ತ್ರಿಶೂಲ್, ಇವಳನ್ನ ಡಾಕ್ಟರ್ ಹತ್ರ ಚೆಕಪ್ಗೆ ಅಂತ ಕರ್ಕೊಂಡು ಹೋಗಲ್ವಾ? ಕರ್ಕೊಂಡು ಹೋಗೋ. ಡಾಕ್ಟ್ರು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಹೇಳ್ತಾರೆ ಅಂತ ಕೇಳಿಕೊಂಡು ಸ್ಕ್ಯಾನ್ ಮಾಡಿಸ್ಬೇಕಲ್ವಾ? ಹಾಂ, ಪೂಜೆ ಅದು ಇದು ಅಂತ ಬ್ಯುಸಿ ಇದ್ನಲ್ಲ, ಕರ್ಕೊಂಡು ಹೋಗ್ತೀನಿ. ತ್ರಿಶೂಲ್, ಇವತ್ತೇ ಕರ್ಕೊಂಡು ಹೋಗೋ. ಅದಕ್ಕೆ ನಾಳೆ ಅಂತ ಕೂರ್ಬೇಡ. ಇಲ್ಲ ಅಜ್ಜಿ, ಇವತ್ತೇ ಕರ್ಕೊಂಡು ಹೋಗ್ತೀನಿ. ಶಿವಾನಿ, ಬೇಗ ರೆಡಿ ಆಗ್ಬಿಡು. ತ್ರಿಶೂಲ್, ಅಲ್ಲಿ ಮುಂದೆ ನಿಲ್ಲಿಸ್ತೀಯಾ? ದೇವಸ್ಥಾನ ಇದೆ, ದೇವ್ರ ಕೈ ಮುಗ್ದು ಹೋದ್ರೆ ಒಳ್ಳೇದಾಗುತ್ತಂತೆ. ಎಲ್ಲ ಒಳ್ಳೆ ರೀತಿಯಲ್ಲೇ ನಡೀಲಿ ದೇವ್ರೆ. ನಾನು ಈ ಭೂಮಿಗೆ ಬಂದಿರೋ ಗುರಿ ಆದಷ್ಟು ಬೇಗ ನೆರವೇರೋ ಹಾಗೆ ಮಾಡು. ದೇವ್ರೆ, ನೋವು, ಪಾಪ, ಒದ್ದಾಟ, ಸಂಕಟಗಳಿಂದ ಒದ್ದಾಡ್ತಾ ಇದ್ದೀನಿ. ಎಲ್ಲನೂ ಮೀರಿ ಒಂದಷ್ಟು ಪ್ರಶ್ನೆಗಳನ್ನು ತುಂಬಾ ಕಾಡ್ತಾ ಇದೆ. ಎಲ್ಲ ಗೊಂದಲಗಳಿಂದ ಗಳಿಸಿ ಕೊಡ್ತಿದ್ದೆ. ಶಿವಾನಿ, ತ್ರಿಶೂಲ್, ಪ್ರದಕ್ಷಿಣೆ ಹಾಕೊಂಡು ಬರ್ತೇನೆ. ಇವ್ರೆ, ಅಲ್ಲಿ ಯಾಕೆ ಅಷ್ಟೊಂದು ಜನ ಸೇರಿದ್ದಾರೆ? ಆ ಗುರುಗಳ? ಅವರು ದೊಡ್ಡ ಗುರುಗಳು, ಕೈ ನೋಡಿ ಭವಿಷ್ಯ ಹೇಳ್ತಾರೆ, ಜಾದು ಮಂತ್ರ ಎಲ್ಲ ಮಾಡ್ತಾರೆ. ಇಂಥ ಸ್ವಾಮೀಜಿ ಎಲ್ಲೂ ನೋಡಿಲ್ಲ.